ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಪ್ರತಿದಿನ ಆಫೀಸ್, ಅಪಾರ್ಟ್ಮೆಂಟ್, ಮಾಲ್ ಅಂತ ಹೋದಾಗ ಲಿಫ್ಟ್ ಬಳಸಿರ್ತೀವಿ. ಒಂದು ಚಿಕ್ಕ ಬಾಕ್ಸ್, 4 ಕಡೆ ಕನ್ನಡಿ, ಮೇಲಿಂದ ಕೆಳಗೆ ಹೋಗೋ ಒಂದು ಮಿಷಿನ್. ಆದರೆ ಆ ಬಾಕ್ಸ್ ಅರ್ಧ ದಾರಿಯಲ್ಲಿ ಕೆಟ್ಟು ನಿಂತರೆ, ಲೈಟ್ ಆಫ್ ಆಗಿ ನಿಮ್ಮ ಜೊತೆ ಲಿಫ್ಟ್ನಲ್ಲಿ ಇರೋದು ಮನುಷ್ಯ ಅಲ್ಲ ಅಂತ ಗೊತ್ತಾದ್ರೆ, ಇವತ್ತಿನ ಕತೆ ಕೇಳಿದ ಮೇಲೆ ನೀವು ನೆಕ್ಸ್ಟ್ ಟೈಮ್ ಲಿಫ್ಟ್ ಹತ್ತಿದಾಗ ಒಮ್ಮೆ ಖಂಡಿತ ಯೋಚನೆ ಮಾಡ್ತೀರಾ. ಬನ್ನಿ, 13ನೇ ಫ್ಲೋರ್ನ ರಹಸ್ಯ ಏನು ಅಂತ ನೋಡೋಣ. ನಮ್ಮ ಕಥೆಯ ನಾಯಕ ವರುಣ್. ಇವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಬೆಂಗಳೂರಿನ ಒಂದು ದೊಡ್ಡ IT ಪಾರ್ಕ್ನಲ್ಲಿ ಕೆಲಸ. ಅಂದು ಪ್ರಾಜೆಕ್ಟ್ ಡೆಡ್ಲೈನ್ ಇದ್ದಿದ್ದರಿಂದ ರಾತ್ರಿ 1 ಗಂಟೆವರೆಗೆ ಕೆಲಸ ಮಾಡಿ ಮುಗಿಸುತ್ತಾನೆ. ಆಫೀಸ್ ಪೂರ್ತಿ ಖಾಲಿ. ಸೆಕ್ಯೂರಿಟಿ ಗಾರ್ಡ್ಸ್ ಬಿಟ್ಟರೆ ಮತ್ಯಾರೂ ಇರಲ್ಲ. ವರುಣ್ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು 14ನೇ ಫ್ಲೋರ್ನಿಂದ ಕೆಳಗೆ ಹೋಗಲು ಲಿಫ್ಟ್ ಬಟನ್ನ ಒತ್ತುತ್ತಾನೆ. ಆ ಬಿಲ್ಡಿಂಗ್ನಲ್ಲಿ ಒಟ್ಟು 4 ಲಿಫ್ಟ್ ಇರ್ತವೆ. ಅದರಲ್ಲಿ ಒಂದು ಲಿಫ್ಟ್ ನಂಬರ್ 3 ಯಾವಾಗಲೂ ಅಂಡರ್ ಮೇಂಟೆನೆನ್ಸ್ ಅಂತ ಬೋರ್ಡ್ ಹಾಕಿರುತ್ತದೆ. ಆದರೆ ಅಂದು ರಾತ್ರಿ ವಿಚಿತ್ರ ಅಂದ್ರೆ ವರುಣ್ ಬಟನ್ ಒತ್ತಿದ ತಕ್ಷಣ ಓಪನ್ ಆಗಿದ್ದು ಅದೇ ಕೆಟ್ಟು ಹೋಗಿದ್ದ ಲಿಫ್ಟ್. ವರುಣ್ ಆಯಾಸದಲ್ಲಿ ಅದನ್ನ ಗಮನಿಸದೆ ಒಳಗೆ ಹೋಗ್ತಾನೆ. ಗ್ರೌಂಡ್ ಫ್ಲೋರ್ ಬಟನ್ ಒತ್ತುತ್ತಾನೆ. ಲಿಫ್ಟ್ ಕೆಳಗೆ ಹೋಗಲು ಶುರುವಾಗುತ್ತದೆ. ಆದರೆ ಲಿಫ್ಟ್ 12ನೇ ಫ್ಲೋರ್ನಲ್ಲಿ ನಿಲ್ಲುತ್ತದೆ. ಬ್ಯಾಗಿಲು ತೆರೆದಾಗ ಒಬ್ಬ ಮಹಿಳೆ ಹೊರಗೆ ಬರುತ್ತಾಳೆ. ಅವಳು ನೋಡೋಕೆ ತುಂಬಾ ಫಾರ್ಮಲ್ ಆಗಿ ಡ್ರೆಸ್ ಮಾಡಿಕೊಂಡಿರ್ತಾಳೆ. ತಲೆಯನ್ನ ತಗ್ಗಿಸಿರ್ತಾಳೆ. ಅವಳ ಮುಖಕ್ಕೆ ಕೂದಲು ಅಡ್ಡ ಬಂದಿರುತ್ತದೆ. ವರುಣ್ ನೋಡಿದ ತಕ್ಷಣ ಹುಡುಗಿನ ಆಯ್ ಅಂತಾನೆ. ಅವಳು ಉತ್ತರಿಸಲಿಲ್ಲ. ಅವಳು ಬಂದು ಲಿಫ್ಟ್ನ ಮೂಲೆಯಲ್ಲಿ ಗೋಡೆಗೆ ಮುಖ ಮಾಡಿ ನಿಂತುಕೊಳ್ತಾಳೆ. ಇದು ವರುಣಿಗೆ ವಿಚಿತ್ರ ಅನಿಸ್ತದೆ. ಆ ಬಿಲ್ಡಿಂಗ್ನಲ್ಲಿ 13ನೇ ಫ್ಲೋರ್ ಇರೋದಿಲ್ಲ. ಸಾಮಾನ್ಯವಾಗಿ ಎಷ್ಟೋ ಬಿಲ್ಡಿಂಗ್ಗಳಲ್ಲಿ 13 ಅಶುಭ ಸಂಖ್ಯೆ ಅಂತ, 12 ಆದ್ಮೇಲೆ 14 ಕೊಟ್ಟಿರ್ತಾರೆ. ಆದರೆ ಲಿಫ್ಟ್ ಡಿಸ್ಪ್ಲೇನಲ್ಲಿ ನಂಬರ್ 13 ಅಂತ ಕೆಂಪು ಬಣ್ಣದಲ್ಲಿ ಬ್ಲಿಂಕ್ ಆಗೋಕೆ ಶುರುವಾಗುತ್ತದೆ. ದಡಾರ್ ಅಂತ ಲಿಫ್ಟ್ ಜೋರಾಗಿ ಕುಲುಕಿ ನಿಂತು ಬಿಡುತ್ತದೆ. ಲೈಟ್ಸ್ ಆಫ್ ಆಗುತ್ತದೆ. ಕೇವಲ ಎಮರ್ಜೆನ್ಸಿ ಕೆಂಪು ದೀಪ ಮಾತ್ರ ಉರಿಯುತ್ತಿರುತ್ತದೆ. ವರುಣ್ ಗಾಬರಿಯಿಂದ ಹಲೋ, ಯಾರಾದರೂ ಇದ್ದೀರಾ ಅಂತ ಅಲಾರಂ ಬೆಲ್ ಮುಟ್ಟುತ್ತಾನೆ. ಆದರೆ ಬೆಲ್ ಕೆಲಸ ಮಾಡಲ್ಲ. ಮೊಬೈಲ್ ನೆಟ್ವರ್ಕ್ ಕೂಡ ಇರಲ್ಲ. ಕತ್ತಲೆಯಲ್ಲಿ ಆ ಮೂಲೆಯಲ್ಲಿ ನಿಂತಿದ್ದ ಮಹಿಳೆ ಅಳಲು ಶುರು ಮಾಡ್ತಾಳೆ. ಅಳು ನಿಧಾನವಾಗಿ ನಗುವಾಗಿ ಬದಲಾಗುತ್ತದೆ. ಅವಳು ಪಿಸಿಗುಟ್ಟುತ್ತಾ ಎಣಿಸಲು ಶುರು ಮಾಡುತ್ತಾಳೆ. 1 2 3 ಅಂತ. ವರುಣ್, ಮೇಡಮ್ ಆರ್ ಯು ಓಕೆ ಅಂತ ಹೇಳ್ತಾನೆ. ಅವಳು ಸುಮ್ಮನಾಗಲ್ಲ. ಮತ್ತೆ ಕಂಟಿನ್ಯೂ ಮಾಡ್ತಾಳೆ, 4 5 ಅಂತ. ವರುಣ್ ತನ್ನ ಮೊಬೈಲ್ ಟಾರ್ಚ್ ಆನ್ ಮಾಡಿ ಅವಳ ಕಡೆ ಬಿಡುತ್ತಾನೆ. ಅವಳು ಇನ್ನೂ ಗೋಡೆಯ ಕಡೆ ತಿರುಗಿ ನಿಂತಿದ್ದಾಳೆ. ವರುಣ್ ಧೈರ್ಯ ಮಾಡಿ ಅವಳ ಭುಜ ಮುಟ್ಟುತ್ತಾನೆ. ಅವಳು ತಟ್ಟನೆ ಹಿಂದಕ್ಕೆ ತಿರುಗುತ್ತಾಳೆ. ವರುಣ್ ಬೆಚ್ಚಿ ಬೀಳ್ತಾನೆ. ಯಾಕೆಂದ್ರೆ ಅವಳ ಮುಖದಲ್ಲಿ ಮೂಗು, ಬಾಯಿ, ಕಣ್ಣು ಯಾವುದೂ ಇರೋದಿಲ್ಲ. ಅದು ಕೇವಲ ಒಂದು ಚರ್ಮ ಖಾಲಿಯ ಹಾಳೆ. ವರುಣ್ ಕಿರುಚುತ್ತಾ ಲಿಫ್ಟ್ ಬಾಗಿಲನ್ನ ಬಡಿಯುತ್ತಾನೆ. ಆಗ ಆ ಮುಖವಿಲ್ಲದ ಮಹಿಳೆಯ ಧ್ವನಿ ಅವನ ಹತ್ತಿರ ಬಂದು ಕೇಳಿಸುತ್ತದೆ. ನಾನು 13 ವರ್ಷದಿಂದ ಕಾಯ್ತಿದ್ದೀನಿ, ನಿನ್ನ ಸರದಿ ಈಗ ಅಂತ ಹೇಳ್ತಾಳೆ. ಇಲ್ಲಿ ವೀಕ್ಷಕರಿಗೆ ಒಂದು ಸಣ್ಣ ಸುಳಿವು ಸಿಗುತ್ತದೆ. 13 ವರ್ಷಗಳ ಹಿಂದೆ ಆ ಬಿಲ್ಡಿಂಗ್ ಕಟ್ಟುವಾಗ ಒಬ್ಬ ಮಹಿಳೆ ಲಿಫ್ಟ್ ಶಾಫ್ಟ್ನೊಳಗೆ ಬಿದ್ದು ತೀರಿ ಹೋಗಿರ್ತಾಳೆ. ಬಿಲ್ಡರ್ ಆ ವಿಷಯ ಮುಚ್ಚಿ ಹಾಕಿರ್ತಾರೆ. ಅವಳ ಆತ್ಮ ಆ ಲಿಫ್ಟ್ನಲ್ಲೇ ಉಳಿದಿರುತ್ತದೆ. ಅವಳಿಗೆ ಮುಖ ಇಲ್ಲದೆ ಇರೋ ಕಾರಣ ಬಿದ್ದಾಗ ಅವಳ ಮುಖ ಜಜ್ಜಿ ಆಗಿರುತ್ತದೆ. ವರುಣ್ ಪ್ರಜ್ಞೆ ತಪ್ಪುವ ಹಂತಕ್ಕೆ ಬರುತ್ತಾನೆ. ಲಿಫ್ಟ್ ಮತ್ತೆ ವೇಗವಾಗಿ ಕೆಳಕ್ಕೆ ಬೀಳಲು ಶುರುವಾಗುತ್ತದೆ. ವರುಣ್ ಕಣ್ಣು ಮುಚ್ಚಿ ದೇವರನ್ನ ಪ್ರಾರ್ಥಿಸುತ್ತಾನೆ. ದಮ್ ಅಂತ ಲಿಫ್ಟ್ ನಿಲ್ಲುತ್ತದೆ. ಬಾಗಿಲು ತೆರೆಯುತ್ತೆ. ಎದುರಿಗೆ ಸೆಕ್ಯೂರಿಟಿ ಗಾರ್ಡ್ ನಿಂತಿರುತ್ತಾರೆ. ಸರ್, ಏನಾಯ್ತು? ಕರೆಂಟ್ ಹೋಯ್ತು ಅಷ್ಟೇ ಅಂತಾನೆ. ವರುಣ್ ಬೆವುತು ಹೋಗಿರ್ತಾನೆ. ಲಿಫ್ಟ್ ಒಳಗೆ ನೋಡಿದ್ರೆ ಆ ಮಹಿಳೆ ಇರಲ್ಲ. ಬದುಕಿದೆಯಾ ಬಡ ಜೀವವೇ ಅಂತ ವರುಣ್ ಹೊರಗೆ ಓಡಿ ಬರ್ತಾನೆ. ತನ್ನ ಬೈಕ್ ಹತ್ತಿ ಮನೆಗೆ ಹೋಗ್ತಾನೆ. ರೂಮ್ಗೆ ಹೋಗಿ ಮುಖ ತೊಳೆಯೋಣ ಅಂತ ಕನ್ನಡಿ ಮುಂದೆ ನಿಲ್ತಾನೆ. ವರುಣ್ ಮುಖ ತೊಳೆದು ಟವಲ್ನಿಂದ ಒರೆಸಿಕೊಳ್ಳುತ್ತಾನೆ. ಟವಲ್ ತೆಗೆದಾಗ ಕನ್ನಡಿಯಲ್ಲಿ ನೋಡಿದ್ರೆ ಅವನಿಗೆ ಮುಖ ಇರುವುದಿಲ್ಲ. ಅವನ ಮುಖ ಕೂಡ ಆ ಮಹಿಳೆಯ ತರ ಬ್ಲ್ಯಾಂಕ್ ಆಗಿರುತ್ತದೆ. ಅವನು ಕಿರುಚೋಕೆ ಪ್ರಯತ್ನ ಪಡ್ತಾನೆ, ಆದರೆ ಬಾಯಿ ಇಲ್ಲ. ಹಿನ್ನೆಲೆಯಲ್ಲಿ ಅದೇ ಮಹಿಳೆಯ ಧ್ವನಿ ಕೇಳುತ್ತದೆ, ಈಗ ನೀನು ಕೂಡ ನಮ್ಮವನು ಅಂತ. ನಿಜ ಏನೆಂದ್ರೆ ಲಿಫ್ಟ್ ವೇಗವಾಗಿ ಕೆಳಗೆ ಬಿದ್ದಾಗ ವರುಣ್ ಬದುಕುಳಿದಿರಲಿಲ್ಲ. ಅವನು ಸತ್ತೋಗಿರ್ತಾನೆ. ಆದರೆ ಅವನ ಆತ್ಮ ತಾನು ಬದುಕಿದ್ದೀನಿ ಅಂತ ಅಂದುಕೊಂಡು ಮನೆಗೆ ಬಂದಿದೆ. ಈಗ ಅವನು ಕೂಡ ಆ ಬಿಲ್ಡಿಂಗ್ನ ದೆವ್ವವಾಗಿದ್ದಾನೆ. ಗೆಳೆಯರೇ, ಇದಾಗಿತ್ತು ಲಿಫ್ಟ್ ನಂಬರ್ 13ರ ಕತೆ. ಸೆನ್ಸ್ ಪ್ರಕಾರ ಎನರ್ಜಿ ಅಥವಾ ಶಕ್ತಿ ಯಾವತ್ತೂ ನಾಶ ಆಗಲ್ಲ. ಅದು
ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತೆ ಅಷ್ಟೇ. ಮನುಷ್ಯನ ಪ್ರಾಣ ಕೂಡ ಒಂದು ಎನರ್ಜಿನೇ ಅಲ್ವಾ? ಸೊ ನೆಕ್ಸ್ಟ್ ನೀವು ಆಫೀಸ್ನಲ್ಲಿ ಲೇಟ್ ಕೆಲಸ ಮುಗಿಸಿ ಲಿಫ್ಟ್ಗೆ ಹತ್ತಿದಾಗ ಮೂಲೆಯಲ್ಲಿ ಯಾರಾದರೂ ಅಪರಿಚಿತರು ನಿಂತರೆ ಅವರ ಮುಖ ನೋಡೋಕ್ಕೆ ಹೋಗಬೇಡಿ. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ರಾಜು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.